ಮುಳಬಾಗಿಲಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿಯವರು. ಭಾಳ ಸಂತೋಷ. ಫುಡ್ ಬ್ಯಾಂಕ್. ಈಗ ನಾವು ಯಾವುದೋ ಕಾರ್ಯಕ್ರಮ ಮಾಡ್ತೀವಿ, ಒಂದು ನಾಮಕರಣ ಇರ್ಬೋದು, ಒಂದು ಮದುವೆ ಇರ್ಬೋದು, ಒಂದು ಬೀಗರೂಟ ಇರ್ಬೋದು, ಇನ್ನೊಂದು ಏನೋ ಒಂದು ಆಚರಣೆಯಲ್ಲಿ ಊಟ, ಎಲ್ರಿಗೂ ಊಟ ಬಡಿಸ್ತೀವಿ, ಊಟ ಹಾಕ್ತೀವಿ. ಎಷ್ಟೋ ಊಟ ಉಳಿದೋಗುತ್ತೆ. ಊಟ ದೇವ್ರ ಸಮಾನ, ನಿಮ್ಗೆ ಗೊತ್ತಿದೆ. ಊಟಕ್ಕೆ ನರಳೋರು ಭಾಳ ಜನ ಇದೆ. ನಾವು ತಿಂದು ಊಟನ ತೊಟ್ಟಿಗೆ ಹಾಕಿದ್ರೆ ಅಲ್ಲಿ ಹೋಗಿ ಎಷ್ಟೋ ಜನ ತಿಂದು ಬದುಕಿದ್ದು ಉದಾಹರಣೆ ಇದೆ. ಬೆಂಗಳೂರಿನಲ್ಲಿ ನಾವು ಕಣ್ಣಾರೆ ನೋಡ್ತೀವಿ, ಆ ತೊಟ್ಟಿಯಲ್ಲಿ ಹಾಕಿರೋ ಎಲೆ, ಬಾಳೆ ಎಲೆ ತೊಗೊಂಡು ಉಳಿದಿರೋ ಅನ್ನ ಅಗಲು ತಿನ್ನೋದು. ಅದ್ರ ಬದಲು ಚೆನ್ನಾಗಿರೋ ಊಟನ ಬಿಸಾಡೋ ಬದಲು ಉಳಿದ್ರೆ ಅದನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ನಿರಾಶ್ರಿತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕೃಷ್ಣಮೂರ್ತಿಯವರು ಹಮ್ಮಿಕೊಂಡಿದ್ದಾರೆ. ಅದು ಮುಳಬಾಗಿಲು ಫುಡ್ ಬ್ಯಾಂಕ್ ಅಂತ ಹೆಸರಿಟ್ಟಿದ್ದಾರೆ. ಹಸಿದವರಿಗೆ ಒಂದು ಆಸರೆ, ಮುಖ್ಯವಾಗಿ ನಿರಾಶ್ರಿತರಿಗೆ, ಊಟ ಇಲ್ದವ್ರಿಗೆ, ಆದಾಯ ಇಲ್ದವ್ರಿಗೆ ಆ ಟೈಮ್ ಒಂದು ಊಟ ಸಿಕ್ಕರೆ ಜೀವ ಉಳ್ಕೊಂಡು ಹೆಂಗೋ ಬದುಕೊಳ್ತಾರೆ ಮುಂದೆ. ದೇವ್ರು ಹೆಂಗೋ ಅವ್ರನ್ನ ಊಟದ ಮೇಲೆ ಒಂದು ಕೊನೆ ಒಂದು ಸಾಯಕ್ಕೆ ಮೊದಲು ಮಧ್ಯಂತರದಲ್ಲಿ ಊಟ ಅನ್ನೋದು ಭಾಳ ಮುಖ್ಯ. ಆ ಊಟದಿಂದನೇ ಜನ ಬದುಕೋದು. ಕೆಲಸ ಮಾಡೋದು ಬೇರೆ ಕೆಲವು ಕೈಯಲ್ಲಿ ಆಗಲ್ಲ, ಏನೋ ಅವ್ರದ್ದು ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ಬಾಡಿ ಫಿಟ್ನೆಸ್ ಸರಿ ಇಲ್ಲದೆ ಇರ್ಬೋದು. ಹಂಗಾಗಿ ಅವ್ರು ಬರೀ ಭಿಕ್ಷೆ ಬೇಡ್ಕೊಂಡೇ ತಿನ್ನಬೇಕು, ಇಲ್ಲ ಯಾರಾದರೂ ಕೊಟ್ಟಿದ್ದು ಅನ್ನ ತಿನ್ನಬೇಕು. ಹಂಗಾರೆ ಅನ್ನ ವೇಸ್ಟ್ ಮಾಡೋ ಬದಲು ತಂದು ಇವ್ರು ಕೊಟ್ಟರೆ, ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಅವ್ರದ್ದು ಜಾಗ, ಆ ಸ್ಥಳದಲ್ಲಿ ಈ ಊಟನ ಕೊಟ್ಟರೆ, ಇಲ್ಲ ಅವರೇ ಬಂದು ತೊಗೊಂಡೋಗ್ತಾರೆ. ವ್ಯವಸ್ಥೆ ಇದೆಯಲ್ಲ, ಅವರೇ ಬಂದು ಎಲ್ಲಿ ಹೇಳ್ತೀರಿ, ಯಾವ ಚೌಲ್ಟ್ರಿನೋ ಯಾವ ಜಾಗದಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಎಲ್ಲಿ ಊಟ ಖರ್ಚಾಗದೆ ಉಳಿದಿದೆ ಅವರೇ ತೊಗೊಂಡೋಗಿ ಶೇಖರಣೆ ಮಾಡಿ, ಎಲ್ಲೆಲ್ಲಿ ನಿರಾಶ್ರಿತರಿದ್ದಾರೆ, ದೇವಸ್ಥಾನದಲ್ಲಿ ಭಿಕ್ಷಕರು ಇರ್ತಾರೆ ಅಂಥ ಕಡೆ ಊರೂರು ದೇವಸ್ಥಾನಗಳು ನಿರಾಶ್ರಿತರ ಜಾಗದಲ್ಲಿ ಹೋಗಿ ಹಂಚ್ತಾರೆ. ಒಂದು ಸಾರಿ ಪ್ರಚಾರ ಆದಮೇಲೆ ಜನ ಕಾಯ್ತಾ ಇರ್ತಾರೆ. ಒಂದು ಜಾಗ ಅಂತ ಗುರ್ಸ್ಬಿಟ್ಟು ಅವರೇ ಹೇಳ್ತಾರೆ ಇಂಥ ಕಡೆ ಊಟ ಬರುತ್ತೆ ಅಂತ. ಸೊ ಅದು ಒಂದು ಊಟ ಅಂದರೆ ದೇವ್ರ ಸಮಾನ, ಅದು ದೇವರೇ ಊಟ. ಹಾಗಾಗಿ ಆ ಊಟ ಇಲ್ಲ ಅಂತಂದರೆ ಎಷ್ಟೋ ಜನ ಇವತ್ತು ನಳ್ಳಿ ಸತ್ತೋಗಿರೋರು ಇದ್ದಾರೆ. ಅದಾಗಬಾರ್ದು. ಜೀವ ಬದುಕಿಸಿ ಜೀವ ಕೊಡ್ತಾಯಿದ್ದಾರೆ ನೀವು. ನಮ್ಮ ಕೃಷ್ಣಮೂರ್ತಿಯವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆಯದಾಗಲಿ. ಆಮೇಲೆ ಇದನ್ನೇ ಅವಲಂಬಿಸಿ ಕೆಲವರು ಇದೇ ಊಟ ತಿನ್ಕೊಂಡು ಬದುಕೋಣ ಅಂತ ಆಗಬಾರ್ದು. ಅದೂ ಒಂದು ಎಚ್ಚರಿಕೆ ಗಂಟೆ. ಅವ್ರ ಕೆಲಸ ಅವ್ರು ಮಾಡಬೇಕು. ಆ ಊಟ ಟೈಮ್ನಲ್ಲಿ ಬೇರೆಯವರು ಬಂದು ಊಟ ಮಾಡ್ಕೊಂಡು ಹೋಗೋದು ಅದಾಗಬಾರ್ದು. ನಿರಾಶ್ರಿತರನ್ನೇ ಗುರುತಿಸಿ ನೀವು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಲ್ಲಿ ಡೈಲಿ ಬರೋದು ಯಾರು, ನಿರಾಶ್ರಿತರ ಏನು ಅನ್ನೋದನ್ನ ನೋಡಿಬಿಟ್ಟು ಮಾಡಿ. ಒಳ್ಳೆ ಕಾರ್ಯಕ್ರಮ ಇದು. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇದನ್ನು ಈ ಕೆಲಸ ಮಾಡ್ತೀರಂದರೆ ದೇವ್ರು ನಿಜವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾನೆ. ದೇವ್ರು ಮೆಚ್ಚುವಂಥ ಕೆಲಸ, ಜನಪರವಾದ ಕಾರ್ಯಕ್ರಮ. ಇದನ್ನು ನೀವು ಸ್ವಲ್ಪ ಪ್ರಚಾರ ಆಗಿಬಿಟ್ಟು ಎಲ್ಲ ಚೌಲ್ಟ್ರಿಗೆ ಹೇಳಿದ್ದೀರಾ ಅಂತ ಕಾಣುತ್ತೆ. ಈಗಾಗಲೇ ವಿಷಯ ತಿಳಿಸ್ಬೇಕು ನೀವು. ಎಲ್ಲ ಕಡೆ ಪ್ರಚಾರ ಆಗಿ ಎಲ್ಲ ಚೌಲ್ಟ್ರಿಗಳಿಗಾಗಲಿ ಏನಿಗಾಗಲಿ ವಿಷಯ ಗೊತ್ತಾಗಬೇಕು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರೆ ನಿಮಗೆ ಬೇಕಾದಂಥ ಉಳಿದಿರೋಂಥ ಆಹಾರ ಸಿಗುತ್ತೆ. ಸೊ ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಒಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಇಲ್ಲಿ ನಾನು ಗೊತ್ತಿರೋರಿಗೆ ಕೆಲವ್ರಿಗೆಲ್ಲ ಹೇಳ್ತೀನಿ, ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಈ ಥರ ಒಂದು ಮಾಡಿದ್ದಾರೆ ನೋಡಿ ಅಂತ ಪ್ರಚಾರ ನಮ್ಮ ಕಡೆನೂ ಆದರೆ ಜನಗಳು ಈ ನಾನೇನೋ ಮಾತಾಡೋದು ಇಟ್ಕೊಳ್ಳಿ, ಒಬ್ಬ ಎಕ್ಸ್ ಮಿನಿಸ್ಟ್ರು, ಎಕ್ಸ್ MLA ಮುಳಬಾಗಿಲು ಜನ ನೋಡ್ತಾರೆ, ಹೌದಾ ಫುಡ್ ಬ್ಯಾಂಕ್ ಇದೆಯಾ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತದೆ. ಆಗ ಊಟನೂ ಖರ್ಚಾಗುತ್ತೆ. ನೀವು ತೊಗೊಂಡು ಇಟ್ಕೊಂಬಿಟ್ಟು ಅದು ಖರ್ಚಾಗಿಲ್ಲ ಅಂದರೆ ಖರ್ಚಾಗಬೇಕಲ್ಲ, ಅಲ್ಲೂ ವೇಸ್ಟ್ ಆಗಬಾರ್ದು. ಆ ಥರ ನೀವು ವಿತರಣೆ ಮಾಡಬೇಕು. ನಿರಾಶ್ರಿತರನ್ನ ಕಾಡಬೇಕು, ಜೀವನ ಕಾಪಾಡಬೇಕು. ಹಂಗೆ ಮಾಡಿದ್ರೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ.